ಸರಿ. ಅದು ರಾಜ್ಯ ಸರ್ಕಾರ ರಾಜ್ಯಪಾಲರ ಅಭಿಪ್ರಾಯಗಳಿಗೆ ತೀವ್ರವಾದ ಭಿನ್ನಾಭಿಪ್ರಾಯಗಳನ್ನು ಹೇಳಿದರೆ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು. ಅದನ್ನು ಅವ್ರಿಗೆ ಅಷ್ಟು ಸ್ವಾತಂತ್ರ್ಯ ಇದೆ. ವಿಧಿ ಏನು ಹೇಳ್ತದೆ, ಸಂವಿಧಾನದ ವಿಧಿ ಸಚಿವ ಸಂಪುಟ ತೀರ್ಮಾನ ಮಾಡಿದ್ದನ್ನು ಓದಬೇಕು ಅಂತಿದೆ. ಓದಿದ ಎಲ್ಲ ಅಂಶಗಳು ರಾಜ್ಯಪಾಲರಿಗೆ ಪೂರಕವಾಗಿ ಅವರ ಅಭಿಪ್ರಾಯಗಳಿಗೆ ಹೊಂದಾಣಿಕೆ ಆಗುವ ಅಭಿಪ್ರಾಯಗಳು ಇರಬೇಕು ಅಂತ ಏನೂ ಇಲ್ಲ. ಹಿಂದೆ ಆಗಿರುವ ಅನೇಕ ಸಂದರ್ಭಗಳಲ್ಲಿ ರಾಜ್ಯಪಾಲರು ವಿರುದ್ಧವಾದ ಅಭಿಪ್ರಾಯಗಳನ್ನು ಓದಿದ್ದಾರೆ. ಆದರೆ ಅವರು ತಮಗೆ ಇಂಥ ಅಭಿಪ್ರಾಯಗಳಲ್ಲಿ ಅಥವಾ ಇಂಥ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋದನ್ನು ಹೊರಗಡೆ ಬಂದು ಹೇಳ್ಬೋದು, ಅದಕ್ಕೆ ಅವಕಾಶ ಇದೆ. ಆದರೆ ಓದುವುದನ್ನೇ ನಿರಾಕರಣೆ ಮಾಡುವ ಕೃತ್ಯ ಇದೆಯಲ್ಲ, ಅದು ಸರಿಯಾದ ಕ್ರಮ, ಸಾಂವಿಧಾನಿಕ ಕ್ರಮ ಅಲ್ಲ. ಸರ್, ಈಗ ಅವ್ರನ್ನೇನಾದರೂ ವಾಪಸ್ ಕರೆತಕ್ಕಂಥ ಒತ್ತಾಯ ಮಾಡತಕ್ಕದ್ದು ಸರ್ಕಾರ ಮುಂದೆ ಇರತಕ್ಕಂಥ ನಡೆಯೇನಂತ ಅಥವಾ ಅಲ್ಲ, ವಿಧಾನಮಂಡಲ ಏನು ತೀರ್ಮಾನ ಮಾಡ್ತದೆ ಗೊತ್ತಿಲ್ಲ. ಯಾಕೆಂದರೆ ವಿಧಾನಮಂಡಲದಲ್ಲಿ ಸುಮಾರು 300 ಜನ ಶಾಸಕರಿದ್ದಾರೆ. ಅದರಲ್ಲಿ BJPಯವರು ಕೆಲವರಿದ್ದಾರೆ, ಬೇರೆ JDS ಪಕ್ಷದವರಿದ್ದಾರೆ, ಕಾಂಗ್ರೆಸ್ ಮೆಜಾರಿಟಿ ಇರೋ ಪಕ್ಷ. ಅವರ ಅಭಿಪ್ರಾಯದ ಪ್ರಕಾರ ಏನಕ್ಕೆ. ಆಮೇಲೆ ಇದೊಂದು ವಿಶೇಷ ಅಧಿವೇಶನ. ಕೇಂದ್ರ ಸರ್ಕಾರ ತಂದಿರುವ ಮನ್ರೇಗದ ಬದಲಿಗೆ ತಂದಿರುವ ಕಾನೂನನ್ನು ವಿರೋಧ ಮಾಡಿ ಚರ್ಚೆ ಮಾಡತಕ್ಕಂಥ ಅಧಿವೇಶನ. ಇದರಲ್ಲಿ ರಾಜ್ಯಪಾಲರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಬಹುದಾಗಿತ್ತು, ಅದರಲ್ಲೇನು ವಿಶೇಷ ಇರಲಿಲ್ಲ. ಅಥವಾ ಹೊರಗಡೆ ಅವರಿಗೆ ಪತ್ರಿಕೆಯವರಿಗೆ ಹೇಳೋಕ್ಕೆ ಅವಕಾಶ ಇತ್ತು, ಅದನ್ನು ಹೇಳ್ಬೋದಾಗಿತ್ತು. ಆದರೆ ಎಲ್ಲವನ್ನೂ ನಿರಾಕರಣೆ ಮಾಡಿ ಓದುವ ಕ್ರಮವನ್ನೇ ವಿರೋಧ ಮಾಡೋದಿದೆಯಲ್ಲ, ಬಿಟ್ಟು ಹೋಗೋದಿದೆಯಲ್ಲ, ಅದು ಸಂವಿಧಾನಿಕ ಕ್ರಮ ಅಲ್ಲ. ಅಥವಾ ಇದಕ್ಕೆ ಪರ್ಯಾಯವಾದ ಮಾರ್ಗಗಳೇನು? ಯಾಕೆ ಜಂಟಿ ಅಧಿವೇಶನ ಅಂತ ಕರಿಬೇಕು? ರಾಜ್ಯಪಾಲರ ಭಾಷಣ ಅಂತ ಯಾಕೆ ಕರಿಬೇಕು? ನಾನು ಭಾಳ ಸಾರಿ ಹೇಳಿದ್ದೀನಿ, ಅನೇಕ ರಾಜ್ಯಗಳು ರಾಜ್ಯಪಾಲರ ಕಚೇರಿಯ ಅಗತ್ಯ ಇದೆಯೇ ರಾಜ್ಯಗಳಿಗೆ ಅನ್ನೋ ಪ್ರಶ್ನೆಯನ್ನು ಎತ್ತಿವೆ. ಈ ಪ್ರಶ್ನೆ ಇವತ್ತು ಒಂದು ರೀತಿ ನಿಜರೂಪವನ್ನು ತಾಳ್ತಿದೆ ಅಂತ ಅನಿಸ್ತದೆ ನನಗೆ. ಹೀಗೆ ಮಾಡೋದ್ರಿಂದ ರಾಜ್ಯಪಾಲರ ಹುದ್ದೆಯನ್ನು ತೆಗಿಬೇಕು ಅಂತಾದರೆ ಪಾರ್ಲಿಮೆಂಟ್ನ ಅಮೆಂಡ್ಮೆಂಟ್ ಆಗಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಇಡೀ ಸಂವಿಧಾನದ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗುವ ಕೆಲಸ ಅಲ್ವೇ ಅದು? ಅಂಥದ್ದನ್ನು ರಾಜ್ಯಪಾಲರು ಮಾಡ್ಬೋದೇ? ಅದು ನಾವೆಲ್ಲರೂ ಯೋಚನೆ ಮಾಡಬೇಕು.